ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿ ಐತಿಹಾಸಿಕ ಲಾಲ್ಬಾಗ್ ಉದ್ಯಾನವನದಲ್ಲಿ ಆಗಸ್ಟ್ 6ರಿಂದ 17ರವರೆಗೆ 220ನೇ ಫಲಪುಷ್ಪ ಪ್ರದರ್ಶನ ಆಯೋಜನೆಯನ್ನ ಮಾಡಲಾಗಿದೆ. ಏನೋ ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಗಮಿಸ್ತಾ ಇರುವಂತದ್ದು ಫಲಪುಷ್ಪ ಪ್ರದರ್ಶನಕ್ಕೆ. ಈ ಬಾರಿ ಪ್ರದರ್ಶನ ಗಂಗಾ ಸಾಮ್ರಾಜ್ಯದ ಒಂದು ಥೀಮ್ ನಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಇಂದಿನಿಂದ ಆಗಸ್ಟ್ 17ರವರೆಗೆ ಒಟ್ಟು 12 ದಿನಗಳ ಕಾಲ 220 ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು, ಈ ಬಾರಿಯ ಪ್ರದರ್ಶನವು ಗಂಗಾ ಸಾಮ್ರಾಜ್ಯದ ವೈಭವವನ್ನ ಕೇಂದ್ರ ವಿಷಯವಾಗಿ ಇಟ್ಟುಕೊಂಡು ರೂಪುಗೊಳಿಸಲಾಗಿದೆ. ಈ ಬಾರಿಯ ಪುಷ್ಪ ಪ್ರದರ್ಶನಕ್ಕಾಗಿ ತೋಟಗಾರಿಕಾ ಇಲಾಖೆಯ ಸುಮಾರು 2.75 ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ಇನ್ನು ದೇಶದ 4 ವಿಭಿನ್ನ ರಾಜ್ಯಗಳಿಂದ 130ಕ್ಕೂ ಹೆಚ್ಚು ಅಪರೂಪದ ಹೂವಿನ ತಳಿಗಳನ್ನ ತರಲಾಗ್ತಾ ಇದೆ. ಲಾಲ್ಬಾಗ್ ಕೆರೆ ಬಳಿ ಕೃತಕ ಜಲಪಾತ ಹಾಗೂ ಆಕರ್ಷಣೀಯ ಸೆಲ್ಫಿ ಪಾಯಿಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ಲಕ್ಷಾಂತರ ವೀಕ್ಷಕರು ಆಗಮಿಸುವಂತಹ ನಿರೀಕ್ಷೆ ಇರುವುದರಿಂದ ಟ್ರಾಫಿಕ್ ಹಾಗೂ ಗೊಂದಲ ನಡೆಯದೆ ಇರೋ ರೀತಿಯಾಗಿ ಆಕ್ಷನ್ ಅನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಮತ್ತೆ ಟಿಕೆಟ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಹೆಚ್ಚುವರಿ ಪಾರ್ಕಿಂಗ್, 136 ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವಲು ಹಾಗೂ ತುರ್ತು ಸೇವೆಗಾಗಿ 4 ಪ್ರವೇಶ ದ್ವಾರವನ್ನ ಆಂಬ್ಯುಲೆನ್ಸ್ ಹಾಗೂ ಬಿಗಿ ಭದ್ರತೆ ಪೊಲೀಸ್ ಭದ್ರತೆಯನ್ನು ಅಳವಡಿಕೆ ಮಾಡಲಾಗಿದೆ. ತಾರೀಕಿಂದ 17ನೇ ತಾರೀಕುವರೆಗೂ 12 ದಿವಸ ನಡೆಯಲಿದೆ. ಈ ವರ್ಷ ನಮ್ಮ ಕರ್ನಾಟಕವನ್ನು ಆಳಿದ ಪ್ರಮುಖ ರಾಜವಂಶವಾದ ಗಂಗರು, ಗಂಗಾ ಸಾಮ್ರಾಜ್ಯ ವೈಭವ ಅನ್ನೋ ಪರಿಕಲ್ಪನೆಯಡಿ ನಾವು ಮಾಡ್ತಾ ಇದ್ದೀವಿ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು 6ನೇ ತಾರೀಕು 11 ಗಂಟೆಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಉದ್ಘಾಟನೆ ನಂತರ ಸಾರ್ವಜನಿಕರಿಗೆ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಪ್ರವೇಶ ಇರ್ತದೆ. ಎಷ್ಟು ವೆಚ್ಚದಲ್ಲಿ ಮಾಡ್ತಿದ್ರೆ, ಯಾವೆಲ್ಲ ರೀತಿಯ ಹೂಗಳನ್ನು ಬಳಕೆ ಮಾಡ್ತಾರೆ? ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಟಿಕೆಟ್ ಅನ್ನು ಸಹ ನಿಗದಿಪಡಿಸಿದ್ದೇವೆ. ಪ್ರತಿ ವರ್ಷ ಸಾರ್ವಜನಿಕರ ಸಹಕಾರದಿಂದ, ಮಾಧ್ಯಮ ಮಿತ್ರರ ಸಹಕಾರದಿಂದ ಬಹಳಷ್ಟು ಜನ ಭೇಟಿ ನೀಡ್ತಾ ಇದ್ದು, ಬಹುತೇಕ ಪ್ರಕರಣಗಳಲ್ಲಿ ನಾವು ಖರ್ಚು ಮಾಡೋದಕ್ಕಿಂತ ಹೆಚ್ಚು ಹಣ ಇಲಾಖೆಗೆ ಬರ್ತಾ ಇದೆ. ಅದೇ ರೀತಿ ನಾವು ಈ ವರ್ಷನೂ ಸುಮಾರು 10 ಲಕ್ಷ ಜನ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗವಹಿಸುವ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ದೊಡ್ಡವರಿಗೆ 80 ರೂಪಾಯಿ, ವಾರಾಂತ್ಯದಲ್ಲಿ 100 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ. ಶಾಲಾ ದಿನಗಳಲ್ಲಿ ಅಂದ್ರೆ ರಜೆ ದಿನಗಳನ್ನು, ವಾರಾಂತ್ಯಗಳನ್ನು ಹೊರತುಪಡಿಸಿ ಶಾಲಾ ದಿನಗಳಲ್ಲಿ ಯಾರು ಸಮವಸ್ತ್ರ ಧರಿಸಿ ಬರ್ತಾರೆ ಅವರಿಗೆ ಉಚಿತವಾಗಿ ಮಕ್ಕಳಿಗೆ ನಾವು ಪ್ರವೇಶನ ಕಲ್ಪಿಸ್ತೀವಿ. ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ತುರ್ತು ಚಿಕಿತ್ಸೆಗಾಗಿ ನಾವು ಆಸ್ಪತ್ರೆ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಆಮೇಲೆ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಮೇಲೆ ಆಂಬುಲೆನ್ಸ್ ವ್ಯವಸ್ಥೆ, 4 ಪ್ರವೇಶ ದ್ವಾರಗಳಲ್ಲೂ ಸಹ ಆಂಬುಲೆನ್ಸ್ ವ್ಯವಸ್ಥೆಯನ್ನು ನಾವು ರೆಡಿ ಇಟ್ಕೊಂಡಿದ್ದೀವಿ.